ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನೆ ಪ್ರಯೋಚ. ಎಲ್ಲ ಆಸ್ತಿಕ ಬಂಧುಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ವೃಶ್ಚಿಕ ರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ವೃಶ್ಚಿಕ ರಾಶಿಯವರು ಮಂಗಳ ಗ್ರಹದ ಅಧಿಪತ್ಯವನ್ನು ಹೊಂದಿರೋದ್ರಿಂದ, ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ, ಮಂಗಳ ಗ್ರಹ ಅಂದರೆ ಎರಡೂ ಒಂದೇ ಹೆಸರು. ಕುಜ ಅಂದ್ರೂ ಮಂಗಳನೇ, ಮಂಗಳ ಅಂದ್ರೂ ಕುಜ. ಇಲ್ಲಿ ಜಲತತ್ವವನ್ನು ಹೊಂದಿರ್ತಾರೆ. ಇಲ್ಲಿ ಕುಜ ಅಂತ ಹೆಸರು ಯಾಕೆ ಹೇಳಿದೆ, ಜಲತತ್ವ ಅಂತ ಯಾಕೆ ಹೇಳಿದೆ? ಜಲತತ್ವ ಅಂದರೆ ನೀರು ಅನ್ನುವಂಥದ್ದು, ಸಮುದ್ರ ಅನ್ನುವಂಥದ್ದು ಒಳಗಡೆ ಅನೇಕ ವಿಚಾರಗಳನ್ನು ಮುಚ್ಚಿಟ್ಕೊಂಡಿರ್ತದೆ, ನಮಗೆ ಕಾಣಿಸೋದಿಲ್ಲ. ಅಂದರೆ ವೃಶ್ಚಿಕ ರಾಶಿಯವರಲ್ಲಿ ಅನೇಕ ವಿಶೇಷವಾದಂಥ ಗುಣಲಕ್ಷಣಗಳನ್ನು ಇಟ್ಕೊಂಡಿರ್ತಾರೆ. ಒಳಗಡೆ ಏನು ಅವರಲ್ಲಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಅತ್ಯಂತ ನಿಗೂಢವಾದಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಶಕ್ತಿಶಾಲಿಯಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಏನು ಶಕ್ತಿಶಾಲಿಯಾದ ವ್ಯಕ್ತಿತ್ವ ನಾವು ನೋಡಬೇಕು. ಹೇಳ್ತೀನಿ ನಾನು ಇವನಿಗೆ. ಒಂದು ಸಮುದ್ರದಲ್ಲಿ ಏನು ಶಕ್ತಿಶಾಲಿಯಾದ ವಿಚಾರಗಳಿರ್ತದೆ ಎನ್ನುವಂಥದ್ದು. ನಾನು ಕಾಲೇಜಿನಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಒಂದು ಪುಸ್ತಕದಲ್ಲಿ ಓದಿದ್ದಂಥದ್ದು, ಒಂದು ಮೀನು ಸಮುದ್ರದಲ್ಲಿರ್ತದೆ. ಅದರಲ್ಲಿ ಬೃಹದಾಕಾರವಾದಂಥ ಒಂದು ಮೀನು, ಅದು ಒಂದು ಜಾತಿಯ ಮೀನು. ಆ ಮೀನಿನಲ್ಲಿ 440 ವೋಲ್ಟ್ ಕರೆಂಟ್ ಇರ್ತದೆ. ಆ ಮೀನು ಸಮುದ್ರದಲ್ಲಿ ಸಂಚಾರ ಮಾಡ್ತಾ ಇರುವಂಥ ಹಡಗಿಗೆ ಡಿಕ್ಕಿ ಹೊಡೆದಾಗ ಎಲೆಕ್ಟ್ರಿಕ್ ಶಾರ್ಟ್ಸ್ ಆಗಿ ಆ ಹಡಗು ಸುಟ್ಟೋಯ್ತು, ಶಾರ್ಟ್ ಸರ್ಕ್ಯೂಟ್ ಆಯಿತು. ಹಾಗೆ ಹೇಗೆ ಅದು ಸಮುದ್ರದಲ್ಲಿ ಹತ್ಕೊಳ್ತು ಅಂತಂದರೆ, ಕರೆಂಟಿನಲ್ಲಿ ನೋಡಿ 440 ವೋಲ್ಟ್ ಇರುವಂಥದ್ದು ಒಂದು ಡಿಕ್ಕಿ ಹೊಡೆದಾಗ ಆ ಕರೆಂಟಿನ ಶಕ್ತಿ ಆ ಹಡಗಿನಲ್ಲಿರುವಂಥ ಎಲೆಕ್ಟ್ರಿಕ್ ಉಪಕರಣಗಳಿಗೆಲ್ಲ ತಾಗಿ ಗ್ರೌಂಡಿಂಗ್ ಆಗಿ ಅದೆಲ್ಲ ಹತ್ಕೋತು ಅನ್ನುವಂಥದ್ದು. ಅಂದರೆ ಈ ವೃಶ್ಚಿಕ ರಾಶಿಯಲ್ಲಿ ನಿಗೂಢವಾದಂಥ ವ್ಯಕ್ತಿತ್ವ ಇರ್ತದೆ, ಶಕ್ತಿಶಾಲಿಯಾದಂಥ ವ್ಯಕ್ತಿತ್ವ ಇರ್ತದೆ ಅನ್ನುವಂಥದ್ದು. ಆದ್ದರಿಂದ ಅವರು ಹೆಸರುವಾಸಿಯಾಗ್ತಾರೆ. ವೃಶ್ಚಿಕ ರಾಶಿಯವರು ಒಮ್ಮೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಗುರಿ ಇಟ್ಟರೆ, ನಿರ್ಧಾರವನ್ನು ಮಾಡಿದ್ರೆ ಅದನ್ನು ಅವರು ಸಾಧಿಸುವವರೆಗೆ ಬಿಡೋದಿಲ್ಲ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವೃಶ್ಚಿಕ ರಾಶಿಯವರು ತಾವು ಹಿಡಿದಂಥ ಗುರಿಯನ್ನು, ಹಿಡಿದಂಥ ಕಾರ್ಯವನ್ನು ಸಾಧಿಸಿಯೇ ತೀರ್ತಾರೆ. ಇವರಿಗೆ ಅಖಂಡವಾದಂಥ ಇಚ್ಛಾಶಕ್ತಿ ಇರ್ತದೆ, ವಿಲ್ ಪವರ್ ಅನ್ನುವಂಥದ್ದು ಇರ್ತದೆ. ಎಂತಹ ಅಡೆತಡೆಗಳೇ ಬಂದರು ಇವರ ಗುರಿ ಮಾತ್ರ ತಪ್ಪೋದಿಲ್ಲ. 2 ದಿನ ನಿಧಾನವಾಗ್ಬೋದು, ಗುರಿಯನ್ನು ತಲುಪೇ ತೀರ್ತಾರೆ. ಇಲ್ಲಿ ನಿಗೂಢವಾದಂಥ ವ್ಯಕ್ತಿತ್ವ. ಇಲ್ಲಿವರೆಗೂ ತಿಳ್ಕೊಂಡಿದ್ದು ನಾವು ಅಚಲವಾದಂಥ ದೃಢ ಸಂಕಲ್ಪ. ಅವರು ಸಂಕಲ್ಪ ಮಾಡಿದ ಮೇಲೆ ಮುಗೀತು, ಅದಾಗಲೇಬೇಕು ಕೆಲಸ ಅನ್ನುವಂಥದ್ದು ಒಂದು ವಿಚಾರ. ಇನ್ನೊಂದು ನಿಗೂಢವಾದಂಥ ವ್ಯಕ್ತಿತ್ವ. ಏನು ನಿಗೂಢವಾದಂಥ ವ್ಯಕ್ತಿತ್ವ? ಇವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳಿಯೋದು ಬಹಳ ಕಷ್ಟ. ಇವರು ಅಷ್ಟು ಬೇಗ ಬೇರೆಯವರೊಂದಿಗೆ ಬೆರೆಯೋದಿಲ್ಲ. ಇವರು ತಮ್ಮ ರಹಸ್ಯಗಳನ್ನು ಬಿಟ್ಟುಕೊಡೋದೇ ಇಲ್ಲ.
ಇವರ ಒಂದು ನೋಟವನ್ನು ಬಿಟ್ಟರೆ ಸಾಕು, ಎದುರುಗಡೆ ಇರುವಂಥವ್ರನ್ನ ಅಳೆದು ಬಿಡ್ತಾರೆ. ಇವರು ನೋಟದಿಂದಲೇ ನೋಡ್ತಿದ್ದಂಗೆ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಅವ್ರ ಬಗ್ಗೆ ಅವ್ರಿಗೇನು ಹೇಳೋದು ಬೇಕಾಗಿಲ್ಲ. ಅಂದರೆ ಇವರು ನೋಟದಿಂದನೇ ಎದುರುಗಡೆ ಇರೋವಂಥವ್ರನ್ನು ಅರ್ಥ ಮಾಡ್ಕೊಳೋ ಶಕ್ತಿ ಜಾತಕರಲ್ಲಿ ಇರ್ತದೆ. ಅಷ್ಟು ತೀಕ್ಷ್ಣವಾಗಿರ್ತದೆ ಇವರ ನೋಟ ಅನ್ನುವಂಥದ್ದು. ಆದರೆ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಇವ್ರ ಬಗ್ಗೆ ನಾವು ಮುಂದಿನ ಒಂದು ಮುಖ್ಯವಾದ ಒಂದು ವಿಚಾರವನ್ನು ತಿಳ್ಕೊಳ್ಳೇಬೇಕು. ಏನದು? ವೃಶ್ಚಿಕ ರಾಶಿಯವರು ನಿಷ್ಠಾವಂತ ವ್ಯಕ್ತಿಯಾಗಿರ್ತಾರೆ. ಇವರು ಯಾರನ್ನಾದರೂ ಸ್ನೇಹ ಬೆಳೆಸಿದ್ರೆ, ಪ್ರೀತಿ ಮಾಡಿದ್ರೆ, ಆತ್ಮೀಯತೆ ಬೆಳೆಸಿದ್ರೆ ಪ್ರಾಮಾಣಿಕತೆಯಿಂದ ನಡ್ಕೊಳ್ತಾರೆ. ಮೇಲ್ಗಡೆ ಒಂದು ಮಾತಾಡುವಂಥದ್ದು, ಒಳಗಡೆ ಒಂದು ಚಿಂತನೆ ಮಾಡುವಂಥದ್ದಿಲ್ಲ. ತನ್ನನ್ನು ನಂಬಿದವ್ರಿಗೆ ಮೋಸ ಮಾಡೋದಿಲ್ಲ. ಎಂತಹ ಕಠಿಣ ಪರಿಸ್ಥಿತಿ ಬಂದು ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಪ್ರಾಮಾಣಿಕವಾಗಿ ಕಾರ್ಯವನ್ನು ಮಾಡ್ತಾರೆ. ಆದರೆ ಇವ್ರದ್ದು ಏನು ವೀಕ್ನೆಸ್ಸು, ಯಾರಾದರೂ ಇವ್ರಿಗೆ ಮೋಸ ಮಾಡಿದ್ರೆ ಖಂಡಿತ ಅವರನ್ನು ಕ್ಷಮಿಸೋದೇ ಇಲ್ಲ. ಅವ್ರ ಮೇಲೆ ಸೇಡ್ ತೀರಿಸ್ಕೋತಾರೆ. ಯಾವುದೋ ಕಾರಣದಿಂದ, ಯಾವುದೋ ಮಾರ್ಗದಲ್ಲಿ, ಗೊತ್ತಿಲ್ಲದೇನೋ 2 ದಿನ ನಿಧಾನ ಆದರೂ ಅವ್ರ ಮೇಲೆ ಏನು ಸೇಡ್ ತೀರಿಸ್ಕೊಬೇಕು ಅದು ತೀರಿಸ್ಕೋತಾರೆ. ಈ ಜಾತಕರು ನಿಷ್ಠಾವಂತರಾಗಿರ್ತಾರೆ. ಇವರನ್ನು ನಂಬಿದವರಿಗೆ ಮೋಸ ಮಾಡೋದಿಲ್ಲ. ಇವರಿಗೆ ಮೋಸ ಮಾಡಿದವರಿಗೆ ಪ್ರತಿ ಮೋಸ ಸೇಡನ್ನು ತೀರಿಸ್ಕೊಳ್ತಾರೆ. ಇಷ್ಟು ವಿಚಾರನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಇದೆಲ್ಲದರ ಜೊತೆಗೆ ಮುಖ್ಯವಾದದ್ದೇನು, ಈ ಜಾತಕರಲ್ಲಿ ವೃಶ್ಚಿಕ ರಾಶಿಯವರಲ್ಲಿ ತೀಕ್ಷ್ಣವಾದಂಥ ಬುದ್ಧಿಶಕ್ತಿ ಇರ್ತದೆ. ಸಂಶೋಧನಾ ಮನೋಭಾವ ಅನ್ನುವಂಥದ್ದು ಇರ್ತದೆ. ಏನು ತೀಕ್ಷ್ಣವಾದ ಬುದ್ಧಿಶಕ್ತಿ? ಇವರು ಯಾವುದೇ ವಿಷಯವನ್ನು ಆಳಕ್ಕೆ ಇಳಿದು ಅಭ್ಯಾಸವನ್ನು ಮಾಡ್ತಾರೆ, ತನಿಖೆಯನ್ನು ಮಾಡ್ತಾರೆ, ಚಿಂತನೆಯನ್ನು ಮಾಡ್ತಾರೆ, ಏನು ಬೇಕಾದರೂ ಹೇಳಿ. ಆದರೆ ಯಾಕೆ ಮಾಡ್ತಾರೆ? ಇವರ ಸತ್ಯವನ್ನು ಹುಡುಕಬೇಕು. ಯಾವುದೇ ಒಂದು ವಿಷಯ ತೆಗೆದುಕೊಂಡ್ರೆ ಅದರ ಸುಳ್ಳ, ಸತ್ಯನ, ನಿಜ ಯಾವುದು, ಸುಳ್ಳು ಯಾವುದು, ಅದನ್ನು ಆಳವಾಗಿ ಪರೀಕ್ಷೆ ಮಾಡಿ ಕರೆಕ್ಟಾಗಿರೋಂಥ ಉತ್ತರ ಸಿಗೋ ತನಕ ಬಿಡಲ್ಲ. ಅದನ್ನು ಮಾಡ್ತಾರೆ. ಆದ್ದರಿಂದ ಈ ವೃಶ್ಚಿಕ ರಾಶಿಯವರನ್ನು ಪತ್ತೇದಾರಿಕೆ ಮಾಡೋದಕ್ಕೆ ಸೂಕ್ತ ವ್ಯಕ್ತಿ ಅಂತ ಕರೀತಾರೆ. ಇವರು ಪತ್ತೇದಾರಿ ಕೆಲಸದಲ್ಲಿ ತಲ್ಲಿನ ಆಗುವುದು, ವಿಜ್ಞಾನಿಗಳಾಗುವುದು, ಮನಃಶಾಸ್ತ್ರಜ್ಞರು ಆಗುವುದು. ಯಾಕೆ? ವೃಶ್ಚಿಕ ರಾಶಿಯವರಿಗೆ ವಿಷಯಗಳನ್ನು ಗ್ರಹಿಸುವ ಶಕ್ತಿ ಅಗಾಧವಾಗಿರ್ತದೆ. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಆದರೆ ಈ ವೀಕ್ನೆಸ್ ಅನ್ನೋದ್ರ ಬಗ್ಗೆ ಮಾತನಾಡಬೇಕು. ಇವರಿಗೆ ಮಾಡುವಂಥ ಕೆಲಸದಲ್ಲಿ, ಮಾಡುವಂಥ ಪ್ರೀತಿಯಲ್ಲಿ, ಮಾಡುವಂಥ ದ್ವೇಷದಲ್ಲಿ ಒಂದು ರೀತಿಯ ಇಂಟೆನ್ಸಿಟಿ ಇರ್ತದೆ, ತೀವ್ರತೆ ಇರ್ತದೆ. ಭಾವೋದ್ರೇಕ ಅನ್ನುವಂಥದ್ದು ಇರ್ತದೆ. ಇವರ ಭಾವನೆಗಳು ಸಮುದ್ರದ ಆಳದಲ್ಲಿರ್ತದಲ್ಲ, ಸಮುದ್ರದ ಮೇಲೆ ಅಲೆಗಳು ಆಡಾಡ್ತಾ ಇರ್ತದೆ, ಅದು ಲೆಕ್ಕ ಅಲ್ಲ. ಸಮುದ್ರದ ತಳದಲ್ಲಿ ನೀರು ಶಾಂತವಾಗಿರ್ತದೆ. ಆದ್ದರಿಂದ ಇವರ ಭಾವನೆಗಳು ಸಮುದ್ರದ ತಳದಲ್ಲಿರುವಂಥ ಗಾಢತೆಯಿಂದ ಇರ್ತದೆ. ಅಲ್ಲೇನು ನಡೀತದೆ ಎನ್ನುವಂಥದ್ದು ಗೊತ್ತಾಗಲ್ಲ. ಸಮಾಧಾನವಾಗಿದ್ದಾರೆ ಅಂತ ಅಂದ್ಕೊಳ್ತೀರಾ, ಒಳಗಡೆ ಎಲ್ಲ ಕೆಲಸಗಳು ನಡೀತಾ ಇರ್ತದೆ. ಅಂದರೆ ಇವರು ಯಾವುದೇ ಕೆಲಸವನ್ನು ಅರ್ಧಂಬರ್ಧ ಮಾಡಲ್ಲ. ಗ್ಯಾಪ್ ಕೊಟ್ಟಿದ್ದಾರೆ ಅಂತಂದರೆ ಬೇರೆ ಏನೋ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಆ ಕೆಲಸವನ್ನು ಮುಗಿಸಿಯೇ ತೀರ್ತಾರೆ. ಇದನ್ನು ತಿಳ್ಕೊಂಡಿರ್ಬೇಕು. ಆದರೆ
ಸೇಡಿನ ಗುಣ ಅನ್ನುವಂಥದ್ದನ್ನು ನೋಡಬೇಕು, ಹಠ ಸ್ವಭಾವ ಅನ್ನುವಂಥದ್ದನ್ನು ನೋಡಬೇಕು. ವೃಶ್ಚಿಕ ರಾಶಿಯವ್ರದ್ದು ದೊಡ್ಡದಾದಂಥ ಒಂದು ವೀಕ್ನೆಸ್ ಏನು? ಸೇಡಿನ ಮನೋಭಾವ. ಯಾರಾದರೂ ಇವ್ರಿಗೆ ತೊಂದರೆ ಮಾಡಿದ್ರೆ, ನೋವು ಕೊಟ್ಟರೆ, ಹಿಂಸೆ ಮಾಡಿದ್ರೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವ್ರ ಮೇಲೆ ಸೇಡು ತೀರಿಸೋದಕ್ಕೆ ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ. ಆ ಸಮಯ ಬಂತಂತಂದರೆ ತೀರಿಸ್ಕೊಂಡು ಬಿಡ್ತಾರೆ ಇವರ ಸೇಡನ್ನು. ಹಠ ಸ್ವಭಾವ ಜಾಸ್ತಿ ಇರುತ್ತೆ ಈ ಜಾತಕರಿಗೆ. ನಾನು ಇಂಥ ಸೇಡನ್ನು ತೀರಿಸ್ಕೊಳ್ಬೇಕು, ಇಂಥವ್ರಿಗೆ ಸಹಾಯ ಮಾಡಲೇಬೇಕು, ಹಠ ಇರುತ್ತೆ. ಜೊತೆಗೆ ಇವರು ಅಷ್ಟು ಸುಲಭವಾಗಿ ಯಾರನ್ನು ನಂಬೋದಿಲ್ಲ. ಈ ರೀತಿಯಾಗಿ ನಾವು ವೃಶ್ಚಿಕ ರಾಶಿಯವರ ಕೆಲವು ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತನೆಯನ್ನು ಮಾಡಿದ್ವಿ. ಇದನ್ನು ಆಲಿಸಿದಂಥ ನಿಮಗೆಲ್ಲ ಅಭಿನಂದನೆಗಳು. ವೃಶ್ಚಿಕ ರಾಶಿಯವರ ಬಗ್ಗೆ ನೀವು ಏನನ್ನು ತಿಳ್ಕೊಂಡ್ರಿ? ವೃಶ್ಚಿಕ ರಾಶಿಯವರು ನಿಮ್ಗೆ ಯಾರಾದರೂ ಗೊತ್ತಿದ್ರೆ, ಅವರಲ್ಲಿರುವಂಥ ಗುಣಗಳು ಇದೇ ರೀತಿ ಇದ್ದರೆ ಅಥವಾ ಇಲ್ದಲೇ ಇದ್ದರೆ ಕಾಮೆಂಟ್ ಮಾಡಿ, ಕರೆಕ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯಾದಂಥ ಇನ್ನೂ ಹಲವು ವಿಶೇಷ ವಿಡಿಯೋಗಳು ನಿಮಗೆ ತಲುಪ್ತದೆ. ಎಲ್ಲರಿಗೆ ಧನ್ಯವಾದಗಳು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವಸನ್ಮಂಗಳಾನಿ ಭವಂತು. ಶಾಂತಿ.